channel. Hoping that everyone are doing good and safe. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಮಂಡೇ ಆ್ಯಂಡ್ ನೀವು ಲಾಸ್ಟ್ ವೀಕ್ದೆಲ್ಲ ವೀಡಿಯೋಸ್ ನೋಡ್ಕೊಂಡೇ ಬಂದಿದ್ದೀರಾ. ಆ್ಯಂಡ್ ಇವತ್ತು ಏನಂತ ಅಂದರೆ ಮಂಡೇ ಆಗಿರೋದ್ರಿಂದ ವರ್ಕಿಂಗ್ ಡೇ. ನನಗೆ ಆಬ್ವಿಯಸ್ಲಿ ವರ್ಕ್ ಇದೆ, ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ನಾನು ಹಾಸನ್ ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇಟ್ಸ್ ವರ್ಕಿಂಗ್ ಡೇ, ಬಟ್ ಸ್ಟಿಲ್ ಆಫ್ಟರ್ನೂನ್ 3 o'clockಗೆ ಓಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಅದ್ರ ಮಧ್ಯದಲ್ಲಿ ಏನಾದರೂ ವರ್ಕ್ ಬಂತು ಅಂತ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು, ಇಲ್ಲ ಅಂತಂದರೆ 3:30ಗೆಲ್ಲ ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವನ್ ಸಿಂಪಲ್ ಟ್ರಾವೆಲಿಂಗ್ ವ್ಲಾಗ್ ಅಂತ ಹೇಳ್ಬೋದು. ಹಾಸನ್ ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಒಂದು ವಿಡಿಯೋ ಫಿಲ್ಮ್ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇವಾಗಿನ್ನೂ ಸ್ನಾನ ಮಾಡ್ಕೊಂಡು ಬಂದೆ, ಬಿಕಾಸ್ ಇವತ್ತು ಹೊರಡಬೇಕಾಗಿದೆ. ಸೊ ಚೆನ್ನಾಗಿ ಆಯಿಲಿಂಗ್ ಮಾಡಿಸ್ಕೊಂಡಿದ್ದೆ ನೆನ್ನೆ ಎಲ್ಲ ತಲೆಗೆ. ಸೊ ಆಯಿಲಿಂಗ್ ಎಲ್ಲ ಆಗಿ ಚೆನ್ನಾಗಿ ಎಣ್ಣೆ ಎಲ್ಲ ಕುಡ್ದಿತ್ತು. ಸೊ ಅದಕ್ಕೆ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಸ್ನಾನ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ಇನ್ನೂ ಆಗಿಲ್ಲ. ಟೈಮ್ ಆಲ್ರೆಡಿ 11:30 ಆಗಿದೆ ಟೈಮು. ಸೊ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ಇವಾಗ ತಿನ್ನಬೇಕು. ಸೊ 10 o'clock ಏನೋ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಸ್ನಾನ ಎಲ್ಲ ಆಯಿತು. ಅಷ್ಟರಲ್ಲಿ ಟೈಮ್ ಕೂಡ ಆಯಿತು, ಲಾಗಿನ್ ಆಗಬೇಕಿತ್ತು. ಸೊ ಇಲ್ಲಿ ಲಾಗಿನ್ ಆಗಿಬಿಟ್ಟು ಕೂತಿದ್ದೀನಿ. ಹಂಗೇ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತು ಓಲ್ಡ್ ಡೇ ಹೆಂಗಿರುತ್ತೆ, ಸ್ವಲ್ಪ ವರ್ಕು ಇದೆ, ಆಮೇಲೆ ಟ್ರಾವೆಲು ಮಾಡ್ತೀನಿ, ಹೆಂಗಿರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಫಿಲ್ ಮಾಡ್ತಾಯಿದ್ದೀನಿ. ಐ ಹೋಪ್ ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗಬೇಕಂದ್ರೆ ಆ್ಯಸ್ ಯೂಶುವಲ್ ಏನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇವಾಗ ಒಂದು ಸ್ವಲ್ಪ ಕೆಲಸ ಇದೆ, ಕೆಲಸನೂ ಫಸ್ಟು ತಿಂಡಿ ತಿನ್ನೋಣ ಅನ್ನಿಸ್ತದೆ, ಬಟ್ ಹೊಟ್ಟೆ ಹಸಿವಾಗಿಲ್ಲ. ಆವಾಗಲೇ ಹಾಲು ಕುಡ್ದು ಬ್ರೆಡ್ ಎಲ್ಲ ತಿಂದಿದ್ದೆ ಎದ್ದ ತಕ್ಷಣ. ಸೊ ಅದಕ್ಕೇ ಒಂದು ಸ್ವಲ್ಪ ಲೇಟಾಗೆ ತಿಂದೀನಿ. ಬ್ರೇಕ್ಫಾಸ್ಟ್ ಏನು ಪ್ರಾಬ್ಲಮ್ ಇಲ್ಲ. ಅಮ್ಮ ಇವಾಗ ಚಪಾತಿ ಬೀಟ್ರೂಟ್ ಪಲ್ಯ ಮಾಡಿಟ್ಟಿದ್ದಾರೆ. ಸೊ ತಿನ್ಬೇಕು ಅದನ್ನು. ಇದಿಷ್ಟು ವಿಷಯ. ಆ್ಯಂಡ್ ಇವಾಗ ವರ್ಕ್ ಇದೆ ಸ್ವಲ್ಪ, ಅದನ್ನು ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ತಿಂದು ಆಮೇಲೆ ಮತ್ತೆ ಕಾಲ್ ಇದೆ ನನಗೆ ಇವತ್ತು. ಸೊ ಆ ಕಾಲ್ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಯೂಶ್ವಲಿ ನಮ್ಗೆ 12 o'clock ಇರುತ್ತೆ ಒಂದೊಂದ್ಸಲ ಕಾಲ್, ಒಂದೊಂದ್ಸಲ 2 o'clock ಇರುತ್ತೆ ಹಂಗೆ. ಸೊ ಇವತ್ತು ಎಷ್ಟು ಗಂಟೆಗೆ ಇರುತ್ತೋ ಗೊತ್ತಿಲ್ಲ, ಇನ್ನೂ ಏನು ಇಂಟಿಮೇಟ್ ಮಾಡಿಲ್ಲ. ಸೊ ಅದೇನಾದರೂ ಬೇಗನೆ ಮುಗೀತು ಅಂತಂದರೆ ಬೇಗ ಹೊರಡ್ತೀನಿ ಕಾಲ್ ಮುಗಿದೆ. ಇಲ್ಲ ಅಂತಂದರೆ ಸ್ವಲ್ಪ ಲೇಟ್ ಆಯ್ತು ಅಂದರೆ ನಾನು ಹೋಗೋದು ಲೇಟ್ ಆಗೋದು. ಐ ಡೋಂಟ್ ನೋ ಎಷ್ಟು ಗಂಟೆಗೆ ರೀಚ್ ಆಗ್ತೀನಿ ಅಂತ. ಬಿಫೋರ್ 9 ಅಂತೂ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಆಫ್ಟರ್ 9 ರೀಚ್ ಆಗೋದು. ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಹಾಸನಲ್ಲಿ ಇಲ್ಲಿರುವಾಗ ಕಾಲೇಜ್ ಡೇಸಲ್ಲೆಲ್ಲ ಒಂದು ಬಸ್ಸಲ್ಲಿ ಓಡಾಡ್ತಾ ಇರಲಿಲ್ಲ, ಏನಿಲ್ಲ. ನಾನು ಒಬ್ಬಳೇ ಹೋಗ್ಬೇಕಂದ್ರೆ ಒಂಥರ ಇರಿಟೇಷನ್ ನನಗೆ. ಬಸ್ಸಲ್ಲೆಲ್ಲ ನಾನು ಹೋಗೋದೇ ಇಲ್ಲ, ನನ್ನ ಗಾಡಿನೇ ಬೇಕು, ಇಲ್ಲಾಂದರೆ ನೀವೇ ಡ್ರಾಪ್ ಮಾಡಿ ಅಂತ ಅಂದ್ಬಿಟ್ಟು ಮನೇಲಿ ಜಗಳ ಮಾಡ್ತಾಯಿದ್ದೆ ನಮ್ಮ ಅಪ್ಪ ಅಮ್ಮನ ಹತ್ರ. ಬಟ್ ಇವಾಗ ನಾನೇ ಹೋಗ್ತೀನಿ, ನಾನೇ ಬರ್ತೀನಿ. ಇಲ್ಲಿಂದ ಬೆಂಗಳೂರು ತನಕ 200 kilometers ನಾನೇ ಟ್ರಾವೆಲ್ ಮಾಡ್ತೀನಿ. ಬಿಕಾಸ್ ವೈಟ್ಫೀಲ್ಡ್ ತನಕ ಹೋಗ್ಬೇಕಂದ್ರೆ ಆ ಕಡೆಗೆ ಮತ್ತೆ 25 km, ಆಲ್ಮೋಸ್ಟ್ 200 kilometers ಅಂತ ಅಂದ್ಕೊಳ್ಳಿ. ಸೊ ಒಬ್ಬಳೇ ಹೋಗ್ತೀನಿ, ಒಬ್ಬಳೇ ಬರ್ತೀನಿ. ಏನೋ ಒಂಥರ ನನಗೇ ಖುಷಿ ವಿಷಯ. ಇಲ್ಲಿ ಇಷ್ಟು ದೂರ, ಒಂದು ಸ್ವಲ್ಪ ದೂರ ಬಸ್ಸಲ್ಲಿ ಹೋಗು, ಒಬ್ಬಳೇ ಹೋಗ್ಬಾ, ಹೋಗಲ್ಲ. ಒಬ್ಬಳೇ ಹೋಗ್ಬೇಕಂದ್ರೆ ನನಗೆ ವೆಹಿಕಲ್ ಕೊಡಬೇಕು, ಇಲ್ಲ ಅಂತಂದರೆ ಕರ್ಕೊಂಡೋಗ್ಬೇಕು ಜೊತೆಲಿ. ಆ ಥರ ಇದ್ದವಳು ಇವಾಗ ಏನೋ ಒಂಥರ ಬೇರೆ ಥರ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ, ಎಷ್ಟೊಂದು ವಿಷಯಗಳನ್ನ ಕಲಿತಿದ್ದೀನಿ. ಅದಕ್ಕೆ ನನ್ನ ಮೇಲೆ ಒಂಥರ ಪ್ರೌಡ್ ಫೀಲ್ ಇದೆ. ಆಬ್ವಿಯಸ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ, ನಾವೇನಾದರೂ ಹೊಸ್ದಾಗಿ ಕಲಿತಾ ಇದ್ದೀವಿ, ಹೊಸ್ದಾಗಿ ಏನಾದರೂ ಮಾಡ್ತಿದ್ದೀವಿ ಅಂದರೆ ಖುಷಿ ಇದ್ದೇ ಇರುತ್ತಲ್ವ. ಹಾಗೇ ಏನೋ ಗೊತ್ತಿಲ್ಲ, ಸುಮ್ಮನೆ ಹೇಳಬೇಕು ಅನ್ನಿಸ್ತು ಇದು. ಬಿಕಾಸ್ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡ್ತಿರ್ಲಿಲ್ಲ, ಇವಾಗ ಒಬ್ಬಳೇ ಹೋಗ್ತೀನಲ್ವ, ಅದಕ್ಕೇ ಒಂದು ಮೆಮರಿಯಾಗಿರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನಂತಂದರೆ, ಇವಾಗ ಇಷ್ಟು ದಿನ ನನಗೆ ವರ್ಕ್ ಫ್ರಮ್ ಹೋಮ್ ಇತ್ತು. ಆ್ಯಂಡ್ ಫ್ರಮ್ ಟುಮಾರೋ ಐ ಆಮ್ ವರ್ಕಿಂಗ್ ಫ್ರಮ್ ಆಫೀಸ್, ಆಯಿತಾ. ಸೊ ಅದಕ್ಕೆ ಇವತ್ತು ಹೋಗಲೇಬೇಕು. ಇವತ್ತು ಹೋಗಿಲ್ಲ ಅಂದರೆ ಮತ್ತೆ ನಾಳೆನೂ ವರ್ಕ್ ಫ್ರಮ್ ಹೋಮ್ ಕೇಳಬೇಕಾಗುತ್ತೆ. ಸೊ ಮತ್ತೆ ಕೇಳೋಕ್ಕೆ ಚೆನ್ನಾಗಿರಲ್ಲ, ನನಗೆ ಇಷ್ಟ ಆಗಲ್ಲ. ಏನಾದರೂ ನೆಸೆಸಿಟಿ ಇತ್ತು ಅಂತಂದರೆ ವರ್ಕ್ ಫ್ರಮ್ ಹೋಮ್ ಕೇಳ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಸುಮ್ಮನೆ ಎಲ್ಲ ಕೇಳಿದ್ರೆ ಚೆನ್ನಾಗಿರಲ್ಲ ಅಂತ ನನಗೆ ಫೀಲ್ ಆಗುತ್ತೆ ಪರ್ಸ್ನಲಿ. ಸೊ ಅದಕ್ಕೇ ಇವಾಗ ಹೆಂಗೂ 1 week ಎಲ್ಲ ನಮ್ಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಎವ್ರಿ ಮಂತ್ ಹಿಂಗೆ ಇರುತ್ತೆ, ಆಯಿತಾ. ಸೊ 1 week ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಬಿಲ್ಲಿಂಗ್ ಪೀರಿಯಡ್ ಇರುತ್ತೆ ನಮಗೆ. ಸೊ ಆ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ಆಮೇಲೆ ಮತ್ತೆಯಿಂದ ಆಫೀಸ್ಗೆ ಹೋಗ್ಬೇಕು ಎವ್ರಿ ಡೇ. ಸೊ ಇನ್ 3 weeks ಆಫೀಸ್ಗೆ ಹೋಗ್ಬೇಕಾಗಿರುತ್ತೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಹಾಕೊಂಡ್ಬಂದೆ ತಿನ್ನೋಣ ಅಂತ ಅಂದ್ಬಿಟ್ಟು. ಸೊ ಇವಾಗ ಬ್ರೇಕ್ಫಾಸ್ಟ್ ಆದಮೇಲೆ ಮತ್ತೆ ನನ್ನ ಕೆಲಸನ ನಾನು ಶುರು ಮಾಡಿದೆ. ಬಿಕಾಸ್ ಒಂದಷ್ಟು ಕೆಲಸಗಳೆಲ್ಲ ಪೆಂಡಿಂಗ್ ಇರುತ್ತೆ. ಸೊ ಅದೆಲ್ಲದನ್ನು ಮುಗಿಸ್ಕೊಂಡು ಕಾಲ್ ಕೂಡ ಇದ್ದಿದ್ದರಿಂದ ಕಾಲನ್ನು ಮುಗಿಸ್ಕೊಂಡು ಹೊರಡಬೇಕು ಅಂತ ಹೇಳಿ ಇವಾಗ ಸ್ವಲ್ಪ ಕೆಲಸ ಇತ್ತು, ಕೆಲಸ ಮಾಡ್ತಾಯಿದ್ದೀನಿ. ಸೊ
ಗೈಸ್ ಇಷ್ಟೋ ತನಕ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಇವಾಗ ಎಲ್ಲ ಮುಗಿಸ್ದೆ. ಇವಾಗ ಒಂದು ರೇಂಜಿಗೆಲ್ಲ ಮುಗ್ದಿದೆ. 2 o'clock ಕಾಲ್ ಇದೆ ಇವಾಗ. ಸೊ ಕಾಲ್ ಮುಗಿಸ್ಕೊಂಡು ಕಾಲ್ ಮುಗಿಯೋದು ಆಲ್ಮೋಸ್ಟ್ 3:30 4 ಆಗ್ಬೋದು. ಸೊ ಬೈ 4 o'clock ಮುಗಿಯುತ್ತೆ. ಸೊ ಮೀನ್ ವೈಲ್ ನಾನು ಕಾಲ್ ಟೈಮಲ್ಲೇ ರೆಡಿನೂ ಆಗಬೇಕು ಆ್ಯಂಡ್ ಊಟ ಮಾಡಬೇಕು. ಅದೆಲ್ಲದನ್ನು ಮುಗಿಸ್ಕೊಂಡು ಕಾಲ್ ಮುಗಿದ ತಕ್ಷಣವೇ ನಾನು ಇಲ್ಲಿಂದ ಹೊರಡಬೇಕು. ಸೊ ಇದೆಷ್ಟು ಅಪ್ಡೇಟ್ಸ್. ಸೊ ಹೋಗುವಾಗ ಮತ್ತೆ ಸಿಗ್ತೀನಿ. To send in what happened? To send in also client ended, ma'am. So for June invoice we have delivered. Guys, just now I finished my call. So ಇವಾಗ ಆಲ್ರೆಡಿ ಟೈಮ್ ಬಂದು 5 o'clock ಆಗಿದೆ. ಸೊ 5 ಇವಾಗ ನಾನು ರೆಡಿಯಾಗಿ ಹೋಗೋ ಅಷ್ಟರಲ್ಲಿ 5:15 ಅಂತೂ ಆಗೇ ಆಗುತ್ತೆ. ಬೇಗ ಬೇಗ ರೆಡಿ ಆಗಿಬಿಟ್ಟು ಹೋಗ್ತೀನಿ ಅಂತಂದ್ರೂ. ಸೊ 5:30 ಬಸ್ ಹತ್ತಿದ್ರು ಹೋಗೋ ಅಷ್ಟರಲ್ಲಿ ಮೋರ್ ದ್ಯಾನ್ 10 o'clock ಆಗಿಬಿಡುತ್ತೆ. ಸೊ ಆಚೆಗೆ ಹೋಗೋಕ್ಕೆ ಮತ್ತೆ ಅಲ್ಲಿಂದ ವೈಟ್ ಫೀಲ್ಡ್ ತನಕ ಹೋಗೋ ಅಷ್ಟರಲ್ಲಿ ಬಸ್ಸಸ್ ಎಲ್ಲ ಸಿಗೋಲ್ಲ. ಸೊ ಕ್ಯಾಬಲ್ಲೆಲ್ಲ ನಂಗೆ ಒಬ್ಬಳೇ ಹೋಗೋಕ್ಕೆ ಸ್ವಲ್ಪ ಭಯ. ಸೊ ಅದಕ್ಕೇ ಇವಾಗ ಹೋಗ್ತಿಲ್ಲ. ನಾಳೆಗೆ ಪೋಸ್ಟ್ಪೋನ್ ಮಾಡಿದ್ದೀನಿ. ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗೇ ಹೊರಡೋಣ ಅಂತ. 4 ಗಂಟೆಗೋ ಇಲ್ಲಾಂದರೆ 4:15 ಆ ಟೈಮ್ಗೆ ಇಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದಿಷ್ಟು ಅಪ್ಡೇಟ್ಸ್. ಆ್ಯಂಡ್ ಇವಾಗ ಹೋಗ್ಬಿಟ್ಟು ವಸಿಷ್ಠನ ಕರ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಮನೆಗೆ. ಇವಾಗ ಸುಮ್ಮನೆ ಒಂದು ಸ್ವಲ್ಪ ತಾಟಾಡೋಣ ಅಂತ. ಬಿಕಾಸ್ ಈಗ ಮತ್ತೆ ನಾನು ಹೋದರೆ ಇನ್ನು ಬರೋದು 1 or 2 weeks ಆಗುತ್ತೆ. ಸೊ ಅದಕ್ಕೇ ಇವಾಗ ಹೋಗೋಣ ಅಂತ. ಬನ್ನಿ ಹೋಗೋಣ. ಎಲ್ಲಿಗೆ ರೆಡಿನಾ? ಹಾಂ, ನಾನು ತುತ್ತ ನಾನು ಕೂರ್ಲಾ? ಎಲ್ಲಿ ಕೂರ್ಲಿ? ಅಲ್ಲಿ ಕೂರಕ್ಕಾಗಲ್ಲ ನನಗೆ. ಜಾಗ ಸಾಲಲ್ಲ ಮುದ್ದು, ಜಾಗ ಸಾಲಲ್ಲ ನನಗೆ. ಎತ್ಕೊಳ್ಳ? ಇದು ಬಿಚ್ಚಬೇಕಲ್ಲ, ಎತ್ಕೊಳ್ಳೋಕ್ಕೆ. ಬಿಚ್ಕೊ ನೀನೆ, ಬಿಚ್ಚು. ಬಿಚ್ಚಬೇಕಿದನ್ನ. ಇಲ್ಲಿ ಪ್ರೆಸ್ ಮಾಡು. ಇದನ್ನ ಪ್ರೆಸ್ ಮಾಡಿದ್ರೆ ಬಿಚ್ಕೊಳ್ಳುತ್ತೆ. ಇದನ್ನ ಬಿಚ್ಚವಾ? ಹಾಂ, ಅಮ್ಕ್ಬೇಕಿಲ್ಲ, ಹಿಂಗೆ ಪ್ರೆಸ್ ಮಾಡಬೇಕು. ಬಿಚ್ಚು ಬಿಚ್ಚು. ವಾ, ಬಿಚ್ಚಿಬಿಡ್ತು. ಇರು. ನೀನು ಬಾ ಇಲ್ಲಿ ಬಾ. ಚೀ ಹತ್ರ ಬಾ. ಚೀ ಹತ್ರ ಬರಲ್ಲ? ಹಾಂ, ಇಲ್ಲಿ ನೀನು ಬರ್ತೀಯ ಬರಲ್ಲ ಚೀ ಹತ್ರ? ಹೋಗುಟ್ಟು. ಏನಕ್ಕೆ ನಗಾಡ್ತಿದ್ಯಾ? ಏನು ಮಾಡಿದೆ ನಾನು ಏನು ಮಾಡಿದೆ ತೋರ್ಸು. ಹಂಗೆ ನೋಡಿದ್ನ? ನಿಧಾನ. ಅದೇನು ಸುಮ್ಮನೆ ನಗಾಡ್ತಿದ್ಯಾ ಏನು? ನಗು ಬರ್ತೈತಾ? ಹಾಂ, ಹೆಂಗ್ ಬರ್ತೈತೆ? ಹಂಗೆ ಬರ್ತಾ ಇದೆಯಾ? ಅಮ್ಮಮ್ಮ ಹೆಸ್ರೇನವ? ಹಂಗೆ ಓಡಿಸ್ತೀ. ಬಾ ಓಡಿಸೋಣ. ಅಮ್ಮಮ್ಮ ಹೆಸ್ರೇನು ಚಿನಿ? ಹಾಂ, ಅಮ್ಮಮ್ಮ ಹೆಸ್ರೇನು? ಕುಳ್ಸು. ಅಮ್ಮಮ್ಮ ಹೆಸ್ರೇನು? ಹ್ಞೂ, ಹೋಗೋಣ. ಅಮ್ಮಮ್ಮ ಹೆಸ್ರು ಹೇಳು, ನಾವು ಹೋಗೋಣ. ಅಮ್ಮಮ್ಮ ಹೆಸ್ರು ಹೇಳಿದ್ರೆ ಕರ್ಕೊಂಡು ಹೋಗ್ತೀನಿ. ಹಾಂ, ಅಮ್ಮಮ್ಮ ಹೆಸ್ರೇನು? ಅಮ್ಮಮ್ಮದ ಹೆಸ್ರು? ನಿಂಗೆ ಯಾರಂದರೆ ತುಂಬ ಇಷ್ಟ? ಯಾರಂದ್ರೆ ಇಷ್ಟ ನಿಂಗೆ? ಅಮ್ಮ. ಯಾವಮ್ಮ? ಐಶಮ್ಮ. ಅಮ್ಮಮ್ಮದ ಹೆಸರು? ಅಪ್ಪಾಜಿಯಲ್ಲಿ ಮುರಿದೋಗಿಲ್ಲಮ್ಮ, ಇದೆ. ಅದು ಹಿಂಗಾಗಿದೆ ಅಷ್ಟೆ. ಮುರಿದೋಗಿಲ್ಲ ಅದು. ನೋಡಲ್ವಾ? ಅಮ್ಮಮ್ಮ ಹೆಸರೇನು? ಆಕಿ.
ಅಮ್ಮಮ್ಮ ಹೆಸರು ಹೇಳು ಮತ್ತೆ ಹಾಕ್ತೀನಿ. ಇಲ್ಲಿ ಇಲ್ಲಿ ನೋಡ್ಕೊಂಡು ಅಮ್ಮಮ್ಮ ಹೆಸರು ಏನು? ಬಿಚ್ಚೋಯ್ತು ಬಿಚ್ಚೋಯ್ತು. ನೀನು ಅಮ್ಮಮ್ಮ ಹೆಸರು ಹೇಳು, ನಾನು ಹಾಕ್ಕೊಡ್ತೀನಿ. ಅಮ್ಮಮ್ಮದ ಹೆಸರೇನು ಹೇಳ್ತೀಯ ಹೇಳಲ್ವಾ? ಹೋಗ್ ಮನೆ ಬಿಟ್ಟು ಹೋಗ್. ಅಮ್ಮಮ್ಮ ಹೆಸರು ಹೇಳಲ್ವಾ? ಹೇಳವಾ? ಅಮ್ಮಮ್ಮದ ಹೆಸರೇನು? ಮುದ್ದಿ ಏಕುಲ್ಸ್ ಇಲ್ಲಿ. ಹಾಯ್ ಹಾಯ್ ಹೇಳು. ಹೇಳಲ್ಲ. ಟು ನಿನ್ ಜೊತೆ ಮಾತಾಡಲ್ಲ. ಏನಾಯ್ತು? ಆ್ಯಂಡ್ ಇವನಿಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ನಮ್ಮ ಮನೆಗೆ ಯಾವಾಗ ಬಂದರೆ ಕೇಳ್ಕೊ ದೇವ್ರ ಹತ್ರ, ಮಾಮಿ ಒಳ್ಳೇದು ಮಾಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ ನನಗೆ 7 ಗಂಟೆ ಆ ಟೈಮಲ್ಲಿ. ಸೊ ಆವಾಗೆಲ್ಲ ಪೂಜೆ ಮಾಡುವಾಗೆಲ್ಲ ನಮ್ಮಮ್ಮ ಮುಂದೆ ಈ ಕಡೆಯಿಂದ ಹಂಗಲ್ಲ ಬೆಳಗದಿಂಗೆ ಬೇಕು, ಅವನಿಗೆಲ್ಲ ಕುಂಕುಮ ಇಡಿಸ್ಕೊಂಡು ನೀಟಾಗಿ ಪೂಜೆ ಮಾಡಬೇಕು ಅಂತ ಮನೆ ತುಂಬ ಓಡಾಡ್ತಾನೆ. ಸೊ ಏನೋ ಒಂಥರ ಅವನಿಗೇನೆ ಅಷ್ಟೊಂದು ಖುಷಿ ಇದೆ ಪೂಜೆ ಮಾಡೋಕ್ಕೆ. ಆ್ಯಂಡ್ ನಾವು ಇಟ್ಸ್ ಓಕೆ, ಚಿಕ್ಕವನಲ್ವಾ, ಸೊ ಅವ್ನಿಗೆ ಹೆಂಗೆ ಬೇಕೋ ಅವ್ನಿಗೆ ಪೂಜೆ ಮಾಡಲಿ ಅಂತ. ಯಾವತ್ತೂ ಅಷ್ಟೇ ನಾವು ರೈಟ್ ಸೈಡಿಂದ ಬೆಳಗಬೇಕು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀವಿ. ಬಟ್ ಸ್ಟಿಲ್ ಅದು ಅವ್ನಿಗೇನೋ ಪ್ರಾಕ್ಟೀಸ್ ಆಗ್ತಾನೇ ಇಲ್ಲ. ಮುಂದೆ ಕಲ್ತ್ಕೊಂಡು ಯಾವಾಗಲೂ ಉಲ್ಟಾನೇ ಅವ್ನು ಪೂಜೆ ಮಾಡ್ತಾನೆ. ಸೊ ಗೈಸ್, ಇವತ್ತು ಲಾಸ್ಟ್ ಡೇ ನಾನಿಲ್ಲಿರೋದು. ಸೊ ನಾಳೆ ಅರ್ಲಿ ಮಾರ್ನಿಂಗೇ ನಾನು ಹೊರಡ್ತಾ ಇದ್ದೀನಿ ಬ್ಯಾಂಗ್ಳೂರಿಗೆ. ಸೊ ಇವಾಗ ಒಂದು ಚೆನ್ನಾಗಿರೋ ಊಟ ತಿನ್ನಬೇಕಲ್ವ ಇಲ್ಲಿರುವಾಗ ಅಂತ ಅಂದ್ಬಿಟ್ಟು ನನ್ನ ಫೇವ್ರೇಟ್ ಒಂದು ಸ್ಪೆಷಲ್ ಫೂಡ್ನ ಮಾಡೋಕ್ಕೆ ಹೇಳಿದ್ದೀನಿ. ಸೊ ನಮ್ಮಮ್ಮ ಮಾಡ್ತಿದ್ದಾರೆ. ಗೈಸ್, ಇವಾಗ ನೀವು ಟೈಮ್ ನೋಡ್ತಾ ಇರ್ಬೋದು, 4:15 ಆಗ್ತಾ ಬರ್ತಾಯಿದೆ. ಸೊ ಅರ್ಲಿ ಮಾರ್ನಿಂಗ್ 4:15. ಸೊ ಇವಾಗ ಹೊರಡ್ತಾ ಇದ್ದೀನಿ. ನಮ್ಮಮ್ಮ ಡ್ರಾಪ್ ಮಾಡ್ತಾ ಇದ್ದಾರೆ, ಬಿಕಾಸ್ ಅಪ್ಪ ಇಲ್ಲ, ಊರಿಗೆ ಹೋಗಿದ್ದಾರೆ. ಅವರು ಊರಲ್ಲಿ ಸ್ವಲ್ಪ ತೋಟದ ಕೆಲಸ ಮಾಡಿಸೋದಿದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದಾರೆ. ಸೊ ಅಮ್ಮ ನನಗೆ ಇವಾಗ ಡ್ರಾಪ್ ಮಾಡ್ತಾರೆ. ಬಸ್ಸಲ್ಲಿ ಹೋಗ್ತಿದ್ದೀನಿ. ಸೊ ರೀಚ್ ಆಗೋ ಅಷ್ಟರಲ್ಲಿ ಮೇ ಬಿ ಇವಾಗ 4:30 ಬಸ್ ಹತ್ತಿದ್ರು. 5:30, 6, 7, 8, 9:30 ಅಷ್ಟರಲ್ಲಿ ರೀಚ್ ಆಗಿ 9:15 ಅಷ್ಟರಲ್ಲಿ ರೀಚ್ ಆಗ್ತೀನಿ.